ನಮಸ್ತೆ. ಇವತ್ತಿನ ಸ್ಪೆಷಲ್ಲು ಬದನೆಕಾಯಿಯನ್ನು ಸ್ಟಫ್ ಮಾಡಿ ಒಂದು ಪದಾರ್ಥ ಮಾಡ್ತೇನೆ. ಇದಕ್ಕೆ ನಾನು ಬದನೆಕಾಯಿ ತಗೊಂಡಿದ್ದೇನೆ. ಇದನ್ನು ಆದಷ್ಟು ಚಿಕ್ಕ ಚಿಕ್ಕ ಬದನೆಕಾಯಿನ ತಗೋಬೇಕು. ಆಮೇಲೆ ಮಸಾಲೆಗೆ ಒಣಮೆಣಸು, ಚಕ್ಕೆ, ಮೆಂತೆ, ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಇದು ತೆಂಗಿನಕಾಯಿ ತಗೊಂಡಿದ್ದೇನೆ. ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ಉಪ್ಪು, ಬೆಲ್ಲ ಮತ್ತು ಒಂದು ಸ್ವಲ್ಪ ಒಂಚೂರು ಪೌಡರ್. ಈ ಬದನೆಕಾಯನ್ನು ಈ ಥರ 4 ಕಡೆ ಸ್ಲಿಟ್ ಮಾಡಿಕೊಂಡು ಇಟ್ಕೋಬೇಕು. ಇದರ ಒಳಗೆ ಆಮೇಲೆ ನಾವು ಮಸಾಲೆ ತುಂಬಿಸ್ಕೊಳ್ಳೋದು. ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಏನು ಹುಳ ಇಲ್ಲ, ಏನು ಹಾಳಿಲ್ಲ ಅಂತ ಚೆಕ್ ಮಾಡಿಕೊಂಡು ಹೀಗೆ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲ ಬದನೆಕಾಯಿ. ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೋತಾ ಇದ್ದೇನೆ. ಅದಾದಮೇಲೆ ಮೆಂತೆ, ಕಡಲೆಬೇಳೆ, ಈ ಉದ್ದಿನಬೇಳೆ, ಆಮೇಲೆ ಚಕ್ಕೆ, ಕೊತ್ತಂಬರಿ ಹಾಗೂ ಒಣಮೆಣಸು ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಬೇಳೆಗಳೆಲ್ಲ ಕಲರ್ ಚೇಂಜ್ ಆಯಿತು, ಚೆನ್ನಾಗಿ ಹುರಿದಾಯಿತು. ಈಗ ಗ್ಯಾಸ್ ಆರಿಸ್ಬಿಟ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೇನೆ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದಕ್ಕೆ ಉಪ್ಪು, ಬೆಲ್ಲ ಮತ್ತು ಆಮ್ಚೂರನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಈಗ ನೀರು ಹಾಕ್ತೇನೆ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ಈ ಸೀಳಿ ಇಟ್ಟ ಬದನೆಕಾಯಿ ಒಳಗೆ ಹೀಗೆ ತುಂಬಿಸ್ಕೋಬೇಕು. ಎರಡೂ ಕಡೆಯಿಂದ ಹೀಗೆ ಮಾಡಿ ತುಂಬಿಸ್ಕೋಬೇಕು. ಆದಷ್ಟು ಒತ್ತಿ ಒತ್ತಿ ತುಂಬಿಸಿ. ಈ ಥರ ಉಳಿದ ಬದನೆಕಾಯಿನ ಹೀಗೆ ರೆಡಿ ಮಾಡ್ಕೊಳ್ತೀವಿ. ಈ ಮಸಾಲೆ ಎಲ್ಲ ತುಂಬಿಸಿ ಅದಾದಮೇಲೆ ಒಂದು ಸ್ವಲ್ಪ ಉಳ್ಕೊಂಡಿದ್ರೆ ಪರವಾಗಿಲ್ಲ, ಅದನ್ನು ಆಮೇಲೆ ಯೂಸ್ ಮಾಡ್ಕೋಬೋದು. ಈಗ ನನ್ನ ಹತ್ರ ಇದೊಂದಿಷ್ಟು ಉಳ್ಕೊಂಡು ಬಿಟ್ಟಿದೆ, ಇದನ್ನು ಆಮೇಲೆ ಯೂಸ್ ಮಾಡ್ತೇನೆ. ಈಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೋತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅದಾದಮೇಲೆ ನಾವು ಸ್ಟಫ್ ಮಾಡ್ಕೊಂಡಿರೋ ಬದನೆಕಾಯಿನ ಒಂದೊಂದೇ ಇಡ್ತಾ ಇದ್ದೇನೆ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸ್ಕೋಬೇಕು. ಇದನ್ನೆಲ್ಲ ಒಂದು 5 ನಿಮಿಷ ಆಗಿದೆ. ಇದು ನಿಧಾನಕ್ಕೆ ಈ ಥರ ಎಲ್ಲವನ್ನು ತಿರುಗಿಸಿ ಬೇಯಿಸ್ಕೋಬೇಕು. ಇದನ್ನು 1-2 ಸಲ ಆಚೆ ಈಚೆ ಮಗಿಸ್ತಾ ಇರಿ. ಆಮೇಲೆ ನಿಮ್ಮ ಹತ್ರ ಉಳಿದಿರೋ ಮಸಾಲೆ ಇದ್ದರೆ ಇದನ್ನು ಸೇರಿಸ್ಕೊಂಡ್ಬಿಡಿ. ಇದನ್ನು ಈ ಥರ ಒತ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸರಿ, ಗ್ಯಾಸ್ ಆರಿಸ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಸ್ಟಫ್ಡ್ ಬದನೆಕಾಯಿ ರೆಡಿ.